ಸ್ಟ್ರಗಲ್ ಸೇವ್ और तरह काली कड़े एक बिट उड़ी चाहिए। फर्स्ट बैटिंग इज बेस्ट है। बैटिंग अच्छा नहीं कर रहे तो बैट्समैन का फॉल्ट रहेगा इसमें। ಚೆನ್ನಾಗಿ ಹೊಡಿತೀನಿ ನೀವು ಚೆನ್ನಾಗಿ ಹೊಡಿತೀರಿ ನನಗೆ ಕೊಟ್ಬಿಡ ಬ್ಯಾಟ್ ಗಿಫ್ಟ್ ಆಗಿ ಆಯ್ತು ಆಮೇಲೆ ಕನ್ಫ್ಯೂಸಿಂಗ್ ಇದೆ ಬೌಲಿಂಗ್ ಅಲ್ಲಿ ಹಾಯ್ ಹಲೋ ನಮಸ್ಕಾರ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾವು ಆಡ್ತಾ ಇರೋ ಗ್ರೌಂಡ್ ಬಂದು ನಾಡಪ್ರಭು ಅಂತ 30 ಓವರ್ಸ್ ಮ್ಯಾಚು. ಬನ್ನಿ ಟಾಸ್ ಹೋಗೋಣ. अच्छा है एकदम मस्त बैटिंग के लिए है। फर्स्ट बैटिंग इज बेस्ट है। बैटिंग अच्छा नहीं कर रहे तो बैट्समैन का फॉल्ट रहेगा इसमें। पिच बहुत अच्छा बाद में ज़्यादा क्रैक आएगा थोड़ा लो रहेगा। 30 ओवर का कितना टारगेट रन कितना है 210-20 ಎಷ್ಟು ಹೊಡಿಬೋದು 30 ಓವರ್ಸ್ಗೆ ನಾವು? ಇಲ್ಲ ಇಂಥ ಪಿಚ್ಚಲ್ಲಿ ಆಡಿದ್ರೆ ಸ್ಟ್ರಗಲ್ ಸೇವ್ ಇದು ಆಕ್ಚುಲಿ ಚೆನ್ನಾಗಿರೋದು. ಆ ಥರ ಆಗುತ್ತಿಲ್ಲ ಇವತ್ತು. ಆಡು ನಿಂಗೆ ಹೆಂಗೋ ಸೆಟ್ ಆಗಿದೆ ಆಡು, ಚೇಂಜ್ ಏನು ಬೇಡ. ಎಲ್ಲ ಸ್ಲೋ ಬರ್ತಾ ಇದೆ, ಸ್ವಲ್ಪ ಸ್ಟಾಪ್ ಆಗ್ಬಿಟ್ಟು 100 ಆಗಿದೆ ಇಲ್ಲ 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 ಆಡು ಆರಾಮ. ರೊಟೇಷನ್ಸ್ ಆಡೋಣ ಸ್ವಲ್ಪ ಚೆಕಿಂಗ್ ಲೆಗ್ ರೈಟ್ ಆನ್. ಯಾ ಏನು ಅಡ್ಲಿ ಆಡೋಣ ಅದು ಆಗ ಒಂದು ಗಾಳಿಯಲ್ಲಿ ಈ ಥರ ಆ್ಯಂಗಲ್ ಆಯಿತು. ಅದು ನೀನು ಎಲ್ಲ ಆಡಕ್ಕೆ ಹೋಗಿದ್ದಳು ಅಲ್ಲೇ ತಾನೆ? ಅಲ್ಲೇ ಆಡಕ್ಕೆ ಹೋಗಿದ್ದು. ಹಾಂ, ಸ್ವಲ್ಪ ಗಾಳಿಯಲ್ಲಿ ಹಿಂಗೆ ಆಯಿತು ಅಷ್ಟೇ, ಸ್ಪೇಸ್ ಕಮ್ಮಿ ಇದೆ. ಪಿಚ್ಚಿಂಗ್ ಅಂದರೆ ಎಲ್ಲ ಟರ್ನ್ ಸಿಗುತ್ತೆ, ಬಟ್ ಟರ್ನ್ ಮಾಡೋಕ್ಕೆ ಬರೋಲ್ಲ. ಸಾರಿ ರೆಡಿ ಆಗಿರಲಿಲ್ಲ. Yeah, wait on. Easy. 100 ಟೀಮ್ 100 ಇನ್ನೊಂದು 80 ರನ್ಸ್ ಗಾಡ. Wait on. ಇಲ್ಲ ಅವ್ನು ಫೀಲ್ಡರ್ ನೋಡು ಅಲ್ಲಿ ಮಾತಾಡ್ಕೊಂಡು ನಿಂತಿದ್ದ, ಸ್ಟ್ರೈಟ್ ಫ್ರೀ ಆಗಿಬಿಟ್ಟಿದ್ದ. ನಾನೇನು ಇವನು ಹೋದ ಮ್ಯಾಚೆಲ್ಲ ಇಲ್ಲಿ ಸ್ಟ್ರೈಟ್ ಇಟ್ಕೊಂಡಿದ್ನಲ್ಲ, ಈ ಕಡೆ ಹಾಕೋನಲ್ಲ ಫೀಲ್ಡರ್ ಅಂತ ಟ್ರೈ ಮಾಡಿದೆ, ಹೋಗೇ ಬಿಡ್ತು. ಈ ಕಡೆ ಹಾಕೊಂತಾನೆ ಅಲ್ಲಿ ಸ್ಲಾಕ್ ಸ್ವೀಪ್ ಹೊಡಿಯೋದು. ವೆಸ್ಟ್ ಇಂಡೀಸ್ ಅವ್ರ ಥರ ಖಾಲಿ ಕಡೆ ಬಿಟ್ಟು ಹೊಡಿತಾ ಇದೆಯಾ? ಒಳ್ಳೆ ಕನೆಕ್ಟ್ ಆಯ್ತು. ಫ್ಲೈಟ್ ಕೊಡೆ ಕ್ಯಾಚ್ ಇಟ್. ಬ್ಯಾಟ್ ನೋಡು, ಪೇಪರ್ ಥರ ಐತೆ. ಲೈಟ್ ವೇಟ್ ಬ್ಯಾಟ್ಗಳು ಸಖತ್ ಲೈಟ್ ವೇಟ್ ಇದೆ. ಸೂಪರ್ ಆಗಿದೆ. ಇದೇನಿದು? ನಮ್ಗಿಂತ ಲೈಟ್ ವೇಟ್ ನನ್ನ ಹಳೆ ಬ್ಯಾಟ್ ಹೊಡೆದೋಯ್ತಲ್ಲ. ಇನ್ನಲ್ಲ ಸಖತ್ ಲೈಟ್ ವೇಟ್ ಇದೆ ಇದು. ಒನ್ ಡೇ
ಹೊಡಿತಾ ಇದ್ರೆ ಮಜಾ ಬರ್ತಾ ಇದೆ. ಒಳ್ಳೆ ಆಗಿದೆ, ಒಳ್ಳೆ ಲೈಟ್ ವೇಟ್. ಈ ಕಡೆಯಿಂದ ಗಾಳಿ ಈ ಕಡೆ ಇದೆ, ಲೆಫ್ಟ್ ಸೈಡ್ ಈಸಿ, ನಾನು ಲಾಫ್ಟ್ ಸೈಡ್ ಈಸಿ. ಸ್ವಲ್ಪ ತಾಳೋಣ ಸಿಂಗಲ್ ಡಬಲ್. ರೈಟ್ ಹ್ಯಾಂಡರ್ ಆಟ ಆರಾಮಾಗಿ ಆಟ. ಹೋಗಲ್ಲ 3 ಬಾ. ಕನ್ಫ್ಯೂಸಿಂಗ್ ಇದೆ ಬೌಲಿಂಗ್ ಅಲ್ಲಿ. ನಾನ್ ಸ್ಟ್ರೈಕರಲ್ಲಿ ನಿಂತ್ಕೊಂಡು ಅದೇ ನೋಡ್ತಾ ಇದ್ದೆ, ಏನೇನು ಮಾಡ್ತಾ ಇದ್ದೆ, ಹಿಡ್ಕೊಂಬರೋದು ಹಿಂಗೆ ಅದೇ ನೋಡ್ತಾ ಇದ್ದೆ. ಆಫ್ ಸೈಡು ಒಳ್ಳೆ ನಿನ್ನ ನೋಡು ಗಾಳಿ ಇದೆ, ಸುಮ್ಮನೆ ಪವರ್ ಹಿಟ್ಟಿಂಗ್ ಮಾಡಿದ್ರಲ್ಲ ಅದು ಸುತ್ತಿ ಹೊಡೆದಿದ್ದು ಸಿಮೆಂಟ್ಗಳು ಹೊಡೆದಾಕಿದೆ, ಅದೇ ವರ್ಕ್. ನೆನ್ನೆ ಸಿಮೆಂಟ್ ಎಲ್ಲ ಹೊಡೆದಾಕಿದ್ದು ಇವತ್ತು ವರ್ಕ್ ಆಗ್ತಾ ಇದೆ ಇಲ್ಲಿ, ನಿಂದು ಆಗಲಿ ನಂದಾಗಲಿ. ಸಂಘಕಾರ ಶಾಟ್ ಇದು, ಸೀರಿಯಸ್ ಆಗಿ ಹಿಂಗೆ 100 ಸ್ವೀಪು. ನನಗೆ ಸಿಕ್ಕರೆ ಕೊಡು. ಅದೇ ಮಾಡಿ ಇದ್ರೆ ಹೊಡೆಯೋಣ ಇಲ್ಲ. ಹಾಂ ಮುಂದೆ ಆಗ್ತದೆ ಹಿಂಗೆ ಮಾಡೋಣ ಅಂದರೆ ಅಲ್ಲಿ ಎದ್ದೋಡ್ಬಿಡ್ತು ಮೇಲೆ. ಬರ್ತದೆ ಸ್ವಲ್ಪ ಹುಷಾರಾಗಿ ಆಡ್ಕೊಡ. ಕಟ್ರಿಗಳು ಒಳ್ಳೆ ಪ್ಲೇಸ್ಮೆಂಟ್ ಮಾಡಿ ಹೊಡಿಬೋದು. ಹಾಂ ಆಡೋಣ. ಎಷ್ಟು ಓವರ್ ಇನ್ನು 18 ಆಗಿದೆ, 12 ಓವರ್ ಇದೆ ಇನ್ನು. 100 ಹಾಕೊಂಡು ಬಿಡ್ಬೋದು. ಒಂದು ರನ್ ತೊಗೊಳಕ್ಕೆ ಹೋದರೆ 4 ರನ್ ಫ್ರೀ, 5 ರನ್ ಗಿಫ್ಟ್. ಹಿಂಗೆ ಚಮಕ್ತಿರ್ತಾರ. ಯಾ ಆಡ್ತಾರ. ಯಾ ನೋಡಿದೆ ನೀನು ಅಲ್ಲಿ ನೋಡಿದೆ ಏನೋ ಮಾಡ್ತೀಯ ಅನ್ಕೊಂಡು ನಾನು ನಿನ್ನ ಕಡೆ ನೋಡಿಲ್ಲ, ಬೌಲರ್ ನೋಡ್ತಾ ಇದ್ದೆ. ನೋಡಿದ್ರೆ ನೀನು ಅಲ್ಲಿ ತಿರುಗಿಬಿಟ್ಟಿದ್ಯಾ. ಆಡು ನಾನು ಅಲ್ಲಿ ಯಾರೂ ಇಲ್ಲ, ಬೌನ್ಸ್ ಆಗಿಲ್ಲ, ಸಿಕ್ಬಿಟ್ರೆ. ಒಂದು 6 ಓವರ್ಸ್ ಆಡಿದ್ರೆ ಹಿಂಗೆ ಆಡ್ತಾಯಿದ್ರೆ ರನ್ಸು 260 280 ಹೋಗುತ್ತೆ. ರನ್ಸ್ ಅಂತ ಬೌಂಡ್ರಿ ಸ್ಲೋರ್ ಒಂದು ಬಂದರೆ ಜರ್ಬಿಟ್ಟು ಎತ್ತಾಕಿದ್ರೆ ವಿತ್ ವಿಂಡ್ ಹೋಗ್ಬಿಡುತ್ತೆ. ಹಾಂ ಫುಲ್ ಹೀಟಲ್ಲಿ ಇದೆ, ಹೊಡಿತಾನೆ ಇರ್ಬೇಕು ಅನ್ಸಿದೆ. ಮತ್ತು ಅವರು ಕಟ್ರ್ ಆಗ್ತಾ ಇದ್ದಾರೆ, ಅದಕ್ಕೆ ಟ್ರಾವೆಲ್ ಆಗ್ತಾ ಇಲ್ಲ ಕೆಲವು ಬಾಲ್ಸ್. ಚೆನ್ನಾಗಿ ಹೊಡಿತೀನಿ, ನೀವು ಚೆನ್ನಾಗಿ ಹೊಡಿತೀನಿ. ಹಂಗೆ ಕೊಟ್ಬಿಡೋದು ಬ್ಯಾಟ್ ಗಿಫ್ಟ್ ಆಗಿ. ಮ್ಯಾಚ್ ಮುಗ್ದಿದೆ. ಈ ಮ್ಯಾಚ್ ಬಂದು ಬೈಲಾಟ್ರಲ್ ಟ್ರೋಫಿ ಹೆಂಗೆ ಅಂದರೆ, ಇವಾಗ ಯಾರು ವಿನ್ ಆಗ್ತಾರೆ ಆ ಟ್ರೋಫಿ ಅವ್ರು ತೊಗೊಂಡು ಹೋಗ್ತಾರೆ. ಆಮೇಲೆ ಮತ್ತೆ ಅದೇ ಟ್ರೋಫಿಗೆ ಆಡ್ತಾರೆ, ಯಾರು ಗೆಲ್ತಾರೋ ಅವ್ರು ತೊಗೊಂಡು ಹೋಗ್ತಾರೆ. ಆ ಥರ ನಡೆಯುತ್ತೆ ಬೈಲಾಟ್ರಲ್ ಟ್ರೋಫಿ. ಮ್ಯಾಚ್ ಸಮರಿ ಹೇಳ್ಬಿಡ್ತೀನಿ ಬನ್ನಿ. ಟಾಸ್ ವಿನ್ ಆಗಿ ಫಸ್ಟ್ ಬ್ಯಾಟಿಂಗ್ ಆಡಿ ನಾವು ಟಾರ್ಗೆಟ್ ಕೊಟ್ಟಿದ್ದು 274. ಟೇಸ್ಟ್ ಯಾರು ಹೊಡೆದಿದ್ದು ಅಂದರೆ ನಯನ್ 24 runs in 35 balls, ರೆಹಮಾನ್ 107 in 75 balls, ನಾನು 28 balls 49, ಮಂಜು 12 balls 31. ಅಪೋನೆಂಟ್ ಟೀಮ್ ಬಂದು 195ಗೆ ಆಲ್ ಔಟ್ ಆದರು. ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.